Hello, Namaskara. Welcome back. Welcome to Nam Diploma channel. So, dear students, ಶನಿವಾರ DCT ಎಕ್ಸಾಮ್ ಆಯಿತು. ಇವತ್ತು ಪ್ರಾವಿಷನಲ್ ಕೀ ಆನ್ಸರ್ ಬಿಟ್ಟರು KA ಕಡೆಯಿಂದ. ಸೊ KA ಕಡೆಯಿಂದ ಪ್ರಾವಿಷನಲ್ ಕೀ ಆನ್ಸರ್ ಅನೌನ್ಸ್ ಆಗಿದೆ. ಅದೇ ಥರ ನಿಮಗೆ ಪ್ರಾವಿಷನಲ್ ಕೀ ಆನ್ಸರ್ ಏನು ಬಂದಿದೆ, ನಿಮಗೆ ತಪ್ಪು ಅಂತ ಅನ್ಸಿದ್ರೆ, ಅವ್ರು ಕೊಟ್ಟರೆ ಆನ್ಸರ್ ತಪ್ಪು ಅನ್ಸಿದ್ರೆ ಅದನ್ನು ಅಬ್ಜೆಕ್ಟ್ ಮಾಡ್ಬೋದು. ಓಕೆ, ಸೊ ಯಾಕೆ ಅಬ್ಜೆಕ್ಟ್ ಮಾಡಬೇಕು, ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ನಾನು ಅಬ್ಜೆಕ್ಟ್ ಮಾಡಬೇಕು ಅಂತಂದರೆ, ಮತ್ತು ಅಬ್ಜೆಕ್ಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ವಿಡಿಯೋನ ಫಾಲೋ ಮಾಡ್ತಾ ಇದ್ದರೆ ಫಸ್ಟ್ ಟೈಮ್ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸು ಈ ಥರ ಕೊಡ್ತಾ ಹೋಗ್ತೀನಿ. ಆಮೇಲೆ ಪರ್ಸ್ನಲ್ ಇವಾಗ ಎಕ್ಸಾಮ್ ಒಂದು ಪಾರ್ಟ್ ಆಯಿತು. ನೆಕ್ಸ್ಟ್ ಪಾರ್ಟ್ ಬಂದು ಕೌನ್ಸಿಲಿಂಗ್ ರೌಂಡ್ಸ್ ಬರುತ್ತೆ, ಅಂದರೆ ಆಪ್ಷನ್ ಎಂಟ್ರಿ ರೌಂಡ್ಸ್ ಬರುತ್ತೆ. ಸೊ ಆಪ್ಷನ್ ಎಂಟ್ರಿ ರೌಂಡ್ಸಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ನಿಮ್ಮ ರ್ಯಾಂಕಿಂಗ್ ಯಾವ ಕಾಲೇಜ್ ಬೇಕು ಏನು ಕಂಪ್ಲೀಟ್ ನನ್ನ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ. ನಿಮ್ಮ ಫೈನಾನ್ಷಿಯಲ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಕ್ರೈಟೀರಿಯಾ ನಿಮಗೆ ಬೇಕಾಗಿರೋ ಪ್ಲೇಸಲ್ಲಿ ನನ್ನ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ. ಓಕೆ, ಪರ್ಸನಲ್ ಗೈಡೆನ್ಸ್ ಇದೆ. ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಇದ್ದವರು ಅಮೌಂಟ್ ಡಿಸ್ಪ್ಲೇ ಆಗ್ತಾ ಇದೆ, ನಂಗೆ ಡೈರೆಕ್ಟಾಗಿ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ತಿಳ್ಕೊಬೋದು. ಎಲ್ಲ ಅಪ್ಡೇಟು ಕೊಡ್ತಾ ಹೋಗ್ತೀನಿ, ಗ್ರೂಪ್ಗೆ ಜಾಯ್ನ್ ಮಾಡ್ತೀನಿ, ಪ್ರತಿಯೊಂದು ಅಪ್ಡೇಟ್ಸ್ ನನ್ನ ಕಡೆಯಿಂದ ಸಿಗುತ್ತೆ ನಿಮಗೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ನೋಡಿ, ಹೇಳಿದ್ನಲ್ಲ ಪ್ರಾವಿಷನಲ್ ಕೀ ಆನ್ಸರ್ ಬಿಟ್ಟರು ನೋಡಿ, ಇಲ್ಲಿ ಎಲ್ಲ ವರ್ಷ 4 ವರ್ಷ ಇದೆ ನಿಮಗೆ. A1, A2, A3, A4 ಅಂತ 4 ವರ್ಷದ್ದು ಕೀ ಆನ್ಸರ್ ಬಿಟ್ಟಿದ್ದಾರೆ. ಅದೇ ಥರ ನಿಮಗೆ ಒಂದು ಅಬ್ಜೆಕ್ಷನ್ ಲಿಂಕ್ ಬಿಟ್ಟಿದ್ದಾರೆ. ಏನು ಅಂತಂದರೆ ಇದು ನೋಡಿ, ಇವತ್ತು ಬಿಟ್ಟು 24th ಬಿಟ್ಟಿರೋದು. Objections, if any, to be published provisional key answer may be submitted only through KA portal by selecting the appropriate link on the KA website with justification in PDF format before 11 AM on 26/6/24. ಅಂದರೆ ನಿಮಗೆ 2 days ಟೈಮ್ ಇದೆ, 24, 25, 26 ಒಂದೂವರೆ ದಿವಸ ರಫ್ಲಿ ಟೈಮ್ ಇದೆ ನಿಮಗೆ. ಅಷ್ಟರೊಳಗಡೆ ನೀವು ನಿಮ್ಗೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅವರು ಕೊಟ್ಟರೋ ಆನ್ಸರ್ಸಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಕ್ವಶನ್ ನಂಬರ್ 1 3rd ಅಲ್ಲ, ಸೆಕೆಂಡ್ ಬರಬೇಕಿತ್ತು, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇತ್ತು ಅಂತಂದರೆ, ವರ್ಷನ್ ಎ ಅಲ್ಲಿ ಕ್ವಶನ್ ನಂಬರ್ 1 3 ಅಲ್ಲ 2 ಅಂತ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇತ್ತು ಅಂತಂದರೆ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಏನು ಡಾಕ್ಯುಮೆಂಟು ಕೊಡಬೇಕು ಅಂತಂದ್ರೆ, ನಾವಿಲ್ಲಿ ನೋಡಿ ಡಾಕ್ಯುಮೆಂಟ್ ಬಂದು ಒರಿಜಿನಲ್ ಟೆಕ್ಸ್ಟ್ ಬುಕ್ ಬೇಕಾಗುತ್ತೆ, ಆಥರ್ ನೇಮ್ ಬೇಕಾಗುತ್ತೆ, ಮತ್ತೆ ಎಡಿಷನ್ ಬೇಕಾಗುತ್ತೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಮೆನ್ಷನ್ ಮಾಡಬೇಕಾಗುತ್ತೆ. ನೋಡಿ, while filling the objection, candidate should indicate the version code and the question number. Objection without justification or without version code or any question number will not be considered. ಅಂದ್ರೆ ನೀವು ಅಟೆಂಡ್ ಮಾಡಿರೋದು, ಫಾರ್ ಎಕ್ಸಾಂಪಲ್ ಇಂಡಿಕೇಟ್ ಮಾಡ್ತೀನಿ ಎಕ್ಸಾಕ್ಟ್ಲಿ ಏನು ಅಂತ, ನಿಮಗೆ ಯಾವುದು ಕ್ವಶನ್ ಪೇಪರ್ ಬಂದಿದೆ ಆ ವರ್ಷನ್ ಕೋಡ್ ಕೊಡಬೇಕು ಹೊರತು ಬೇರೆ ಯಾರ್ದೋ ಕೊಡೋಂಗಿಲ್ಲ. ಓಕೆ, ಆಮೇಲೆ ಅಬ್ಜೆಕ್ಷನ್ಸ್ ವಿತೌಟ್ ಜಸ್ಟಿಫಿಕೇಶನ್ ಆರ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ನಿಮ್ಗೆ ಇದು ತಪ್ಪು ಅನ್ಸಿದ್ರೆ ಅದನ್ನ ಕರೆಕ್ಟಾಗಿರೋ ಒಂದು ಡಾಕ್ಯುಮೆಂಟ್ ಕೊಡಬೇಕಾಗತ್ತೆ. ಇವಾಗ ನಿಮ್ಗೆ ಅದು ಫಾರ್ ಎಕ್ಸಾಂಪಲ್ ಇಲ್ಲಿ ಆಪ್ಷನ್ ನೋಡಿ 3 ಅನ್ಸೋದಲ್ಲ, ನಿಮಗೆ 2 ಅನ್ಸ್ತಾ ಇರುತ್ತೆ. ಆ 2 ಒಂದಿಗೆ ಜಸ್ಟಿಫಿಕೇಶನ್ ಕೊಡಬೇಕಾಗತ್ತೆ, ಅದು PDF-ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇದಕ್ಕೆ ಒಂದು ಲಿಂಕ್ ಬಿಟ್ಟಿದ್ದಾರೆ, ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಓವರ್ ಆಲ್ ಅರ್ಥ ಆಯ್ತಲ್ಲ. ವೈ ಟು ಅಬ್ಜೆಕ್ಟ್ ಅಂದರೆ ಯಾರು ಬೇಕಾದ್ರೆ ಅಬ್ಜೆಕ್ಟ್ ಮಾಡ್ಬೋದು. ಇಫ್ ಯು ಆರ್ ಅ ಡಾಕ್ಯುಮೆಂಟ್ ಪ್ರೂಫು ನೆಸಸರಿ ಕಂಪಲ್ಸರಿ ಕೊಡಲೇಬೇಕು. ಆಮೇಲೆ ಇದು ಪ್ರೂಫ್ ಒಂದು ಅರ್ಥ ಮಾಡ್ಕೊಳ್ಳಿ, ಗೂಗಲ್ ರೆಫರೆನ್ಸ್ ಆಗಲ್ಲ, ಮತ್ತು ChatGPT ಆಗಲ್ಲ, ಇವೆಲ್ಲ ಯಾವುದೂ ಆಗಲ್ಲ. ಒರಿಜಿನಲ್ ಟೆಕ್ಸ್ಟ್ ಬುಕ್ ಇರಬೇಕು, ಇಲ್ಲ ಒರಿಜಿನಲ್ ಆಥರೈಸ್ಡ್ ಲಿಂಕ್ ಇರಬೇಕು. ಅದಿದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಮೂರೋವರ್ ಸಾಫ್ಟ್ ಕಾಪಿ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ, ಬುಕ್ಕಿಂದ ಕೊಡಬೇಕಾಗತ್ತೆ. ChatGPT ಅವೆಲ್ಲ ಕೊಡೋಕೆ ಹೋಗಬೇಡಿ, ಯಾಕಂದರೆ ಅದೆಲ್ಲ ಕನ್ಸಿಡರ್ ಆಗಲ್ಲ. ವೇರ್ ಕ್ಯಾನ್ ಐ ಫೌಂಡ್ ದ ಅಬ್ಜೆಕ್ಷನ್ ಲಿಂಕ್, ಇವೆಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಇಷ್ಟು ಅರ್ಥ ಆಗಿದೆ ಅಂದರೆ ಓಕೆ. ಸೊ ಇವಾಗ ಎಲ್ಲಿ ಬರುತ್ತೆ ಈ ಅಬ್ಜೆಕ್ಷನ್ ಲಿಂಕು, ಏನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ KA ನಿಮ್ಮದು DCT ಪೇಜಿಗೆ ಬಂದರೆ ನೀವು ಇಲ್ಲಿ ನೋಡಿ, ಇಲ್ಲಿ ಅಬ್ಜೆಕ್ಷನ್ ಲಿಂಕ್ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ ಲಿಂಕ್ ಅಂತ ಕೊಟ್ಟಿದ್ದಾರೆ, ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಪ್ರಾವಿಷನಲ್ ಕೀ ಆನ್ಸರ್ ಕೊಟ್ಟಿದ್ದಾರೆ, ಮತ್ತೆ ಒಂದು ಸರ್ಕ್ಯುಲರ್ ಬಗ್ಗೆನೂ ಕೊಟ್ಟಿದ್ದಾರೆ. ಪ್ರಾವಿಷನಲ್ ಕೀ ಆನ್ಸರು, ಸರ್ಕ್ಯುಲರು. ಈ ಅಬ್ಜೆಕ್ಷನ್ ಲಿಂಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರು ನೋಡಿ, ಅಪ್ಲಿಕೇಶನ್ ನಂಬರು ಮತ್ತು ಕ್ಯಾಂಡಿಡೇಟ್ ನೇಮ್ದು ಫಸ್ಟ್ 5 ಲೆಟರ್ಸ್ ಕೊಡಬೇಕು ನೀವು ಇಲ್ಲಿ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲಾಗಿನ್ ಟು ದ ಪೋರ್ಟಲ್ ಯೂಸಿಂಗ್ ಅಪ್ಲಿಕೇಶನ್ ನಂಬರ್ ಆರ್ ರಿಜಿಸ್ಟರ್ ನಂಬರ್, ಅಂದರೆ DCT ರಿಜಿಸ್ಟರ್ ನಂಬರು. ಫಸ್ಟ್ 5 ಕ್ಯಾರೆಕ್ಟರ್ಸ್ ಆಫ್ ದ ನೇಮ್. ಓಕೆ, ನೇಮ್ದು ಕೊಡಬೇಕಾಗತ್ತೆ ಫಸ್ಟ್ 5 ಲೆಟರ್ಸು. ಇನಿಷಿಯಲ್ ಇದ್ರೂ ಅದನ್ನೇ ಕೊಡಬೇಕಾಗತ್ತೆ, ಸ್ಪೇಸ್ ಇದ್ರೂ ಅದನ್ನೇ ಕೊಡಬೇಕಾಗತ್ತೆ. ಸೊ ಅಪ್ಲಿಕೇಶನ್ ನೋಡಿಕೊಂಡು ಹೆಂಗಿದೆಯೋ ಹಂಗೆ ಕೊಡಿ ಅಲ್ಲಿ. ಆಮೇಲೆ ಡೇಟ್ ಆಫ್ ಬರ್ತು, ಡೇಟು, ಮಂತ್ ಏನಿದೆ, ಆ್ಯಕ್ಚುಲಿ ಇದು ಉಲ್ಟಾ ಇದೆ. ಫಸ್ಟ್ ಮಂತ್ ಕೊಡಿ, ಆಮೇಲೆ ಡೇಟ್ ಕೊಡಿ, ಮಂತ್ ಕೊಡಿ, ಆಮೇಲೆ ಡೇಟ್ ಕೊಡಿ, ಅಕ್ಸೆಪ್ಟ್ ಮಾಡುತ್ತೆ. ಇಲ್ಲ ಬರಲಿಲ್ಲ ಅಂದರೆ ಸೇಮ್ ಫಾರ್ಮೆಟಲ್ಲಿ ಕೊಡಿ. ಕೆಲವೊಬ್ಬರು ತಗೊತಾ ಇಲ್ಲ, ಇಶ್ಯೂ ಆಗಿದೆ. ಸೆಲೆಕ್ಟ್ ಅಂತ ಕೊಡ್ತಾರೆ, ಇರೋದು ಒಂದೇ ನಿಮಗೆ, ಯಾಕಂದರೆ ಒಂದೇ ಎಂಟ್ರಿ ಮಾಡಬೇಕಾಗಿರೋದು. ಕ್ಯಾಪ್ಚಾ ಎಂಟ್ರಿ ಮಾಡಿ ಲಾಗಿನ್ ಆಗುತ್ತೆ. ಓಕೆ, ನೋಡಿ ಲಾಗಿನ್ ಮಾಡಿದ್ಮೇಲೆ ಈ ಥರ ವಿಂಡೋ ಬರುತ್ತೆ ನಿಮಗೆ. ಇಲ್ಲಿ ನೋಡಿ CT ನಂಬರ್ ಡಿಸ್ಪ್ಲೇ ಆಗಿರುತ್ತೆ, ಅಪ್ಲಿಕೇಶನ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ, ಕ್ಯಾಂಡಿಡೇಟ್ ನೇಮ್ ಡಿಸ್ಪ್ಲೇ ಆಗಿರುತ್ತೆ. ನಾನು ಬ್ಲರ್ ಮಾಡಿದ್ದೀನಿ. ಓಕೆ, ಸೊ ಇವ್ರದ್ದು ಕಂಪಲ್ಸರಿ ಇಮೇಲ್ ID ಕೊಡಲೇಬೇಕಾಗತ್ತೆ. ಇದು ಅಪ್ಲಿಕೇಶನ್ ಯಾವ್ದು ಕೊಟ್ಟಿದ್ದೀರಾ ಅದನ್ನೇ ಕೊಡಿ. ಓಕೆ, ಸೊ ಅದಾದಮೇಲೆ ಸಬ್ಜೆಕ್ಟ್ ನೇಮ್ ಕೇಳ್ತಾ ಇದೆ, ಸೆಲೆಕ್ಟ್ ಎಕ್ಸಾಮಿನೇಷನ್ ಅಂತ ಕೇಳುತ್ತೆ. ಬೈ ಡಿಫಾಲ್ಟ್ ಅದೇ ಇರುತ್ತೆ. ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕೇಳುತ್ತೆ, ಇರೋದು ಒಂದೇ DCT ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಕ್ವಶನ್ ಪೇಪರ್ ವರ್ಷನ್ ಕೊಡಿರುತ್ತೆ, ಇದು ಮಾತ್ರ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ಸ್ಟೂಡೆಂಟು ವರ್ಷನ್ A1 ಮಾಡಿದರೆ A1 ಕೊಡಬೇಕು, ವರ್ಷನ್ A2 ಮಾಡಿದರೆ A2 ಕೊಡಬೇಕು, ವರ್ಷನ್
A3 ಮಾಡಿದ್ರೆ A3 ಕೊಡಬೇಕು, ವರ್ಷನ್ A4 ಮಾಡಿದ್ರೆ A4 ಕೊಡಬೇಕು. ಫಾರ್ ಎಕ್ಸಾಂಪಲ್ ಇವ್ರದ್ದೇನ A1 ಇದ್ದು ನೀವೇನಾದ್ರೂ A2 ಅಂತ ಕೊಟ್ಟರೆ ರಿಜೆಕ್ಟ್ ಮಾಡ್ತಾರೆ, ಅಪ್ಲೈ ಮಾಡಲ್ಲ. ಅದಕ್ಕೆ ಇಷ್ಟು ಡೀಟೇಲ್ಸ್ ಕೇಳ್ತಾ ಇರೋದು. ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ CET ನಂಬರು ಅಥವಾ ಅಪ್ಲಿಕೇಶನ್ ನಂಬರು ಎಲ್ಲ ಬಂದ್ಬಿಡುತ್ತೆ. ಇಲ್ಲ ನಿಮ್ಗೆ ಯಾವ ವರ್ಷನ್ ಕೊಟ್ಟಿದೆ ಎಲ್ಲ ಡೇಟಾ ಅವ್ರ ಹತ್ರ ಇರುತ್ತೆ. ಸೊ ನೀವು ವ್ಯಾಲಿಡ್ ಅಬ್ಜೆಕ್ಟ್ ಮಾಡ್ತಾ ಇದ್ರೆ ನಿಮಗೆ ಬಂದಿರೋ ಕ್ವಶನ್ ಪೇಪರ್ ಅಲ್ಲೇ ವರ್ಷನ್ ಕೋಡಲ್ಲೇ ಅಬ್ಜೆಕ್ಟ್ ಮಾಡಬೇಕು. ನೀವು ಇನ್ಯಾರಿಗೂ ಅಬ್ಜೆಕ್ಟ್ ಮಾಡಂಗಿಲ್ಲ, ಬರಲ್ಲ. ಅದು ಪ್ರಾಬ್ಲಮ್ ಇದೆ. ಕೆಲವರು ಅದು ಮಾಡ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಯಾವ ವರ್ಷನ್ ಕೋಡ್ ಬಂದಿದೆ 4 ವರ್ಷನ್ಸ್ ಅಲ್ಲಿ A1 A2 A3 A4 ಎಷ್ಟು ಬೇಕೋ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಸರ್ ಕ್ವಶನ್ ನಂಬರ್ ಇದೆ. ಫಾರ್ ಎಕ್ಸಾಂಪಲ್ ನಂದು A1 ವರ್ಷನ್ ಕೋಡ್, ಇವಾಗ ಹುಡುಗಂದು A1 ವರ್ಷನ್ ಕೋಡ್ ಅಂತ ಅನ್ಕೊಳ್ಳಿ. A1 ಕೊಟ್ಟಿದ್ದೀನಿ, ಕ್ವಶನ್ ನಂಬರ್ 1 to 100 ಬರುತ್ತೆ ನಿಮ್ಗೆ ಇಲ್ಲಿ. ಇವಾಗ ನಾನು ಕೇಳ್ಬೋದು ಸರ್ ಎಷ್ಟು ಕ್ವಶನ್ಸ್ ಕೊಡ್ಬೋದು ನಾವು ಇಲ್ಲಿ? 100 ಕ್ವಶನ್ಸ್ ಕೊಡ್ಬೋದಪ್ಪ ಇಲ್ಲಿ, 100 ಕ್ವಶನ್ಸ್ ಕೊಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೊಂದು ಸೆಲೆಕ್ಟ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ 44 ಸೆಲೆಕ್ಟ್ ಮಾಡ್ತೀರಾ. ಅದರಲ್ಲಿ KE ಪಬ್ಲಿಷ್ ಮಾಡಿರೋ ಆನ್ಸರ್ ಯಾವುದು? KE ಫಾರ್ ಎಕ್ಸಾಂಪಲ್ A ಕೊಟ್ಟಿದ್ದಾರೆ ಅನ್ಕೊಳ್ಳಿ. K ರಿಕ್ವೆಸ್ಟೆಡ್ ಬೈ ಕ್ಯಾಂಡಿಡೇಟ್ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿರೋದು A ಅಲ್ಲ B ಅಂತ ಕೊಡಿ. ಅದಕ್ಕೊಂದು ರೀಸನ್ ಕೊಡಿ ಏನಕ್ಕೆ ಕೊಡ್ತಾ ಇದ್ದೀರಾ ಅಂತ. ಮತ್ತೆ ಒಂದು ಡಾಕ್ಯುಮೆಂಟ್ ಕೊಡಬೇಕಿಲ್ಲಿ. ಓಕೆ, ಡಾಕ್ಯುಮೆಂಟ್ ಕೊಟ್ಬಿಟ್ಟು ರೈಸ್ ಅಬ್ಜೆಕ್ಷನ್ ಅಂತ ಕೊಟ್ರೆ ನೀವು ಕೊಟ್ಟಿರೋದು ವ್ಯಾಲಿಡ್ ಆಗುತ್ತೆ. ಎಷ್ಟು ಕ್ವಶನ್ ಕೊಡ್ಬೋದು ಸರ್ ನಲ್ಲಿ? ಎಷ್ಟಲ್ಲಿ ಕೊಡ್ಬೋದು ಅಂದ್ರೆ ಹೇಳೋದಲ್ಲ 100 ಕ್ವಶನ್ಸ್ಗೂ ಕೊಡ್ಬೋದು ನೀವು ಇಲ್ಲಿ. ಬಟ್ ಎಲ್ಲದೂ ಕೊಡೋ ಪ್ರಯೋಜನ ಇಲ್ಲ. ಓಕೆ, ಯಾವ್ದು ಅಬ್ಜೆಕ್ಷನ್ ಇದೆ ಅದಕ್ಕೆ ಮಾತ್ರ ಕೊಡಿ, ಸುಮ್ಮನೆ ಎಲ್ಲ ಕೊಡೋಕೆ ಹೋಗಬೇಡಿ, ರಿಜೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ನೀವು ಎಲ್ಲ ಕೊಟ್ಟಿರೋದು ಅಬ್ಜೆಕ್ಷನ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ರೈಸ್ ಅಂತ ಕೊಟ್ಮೇಲೆ ನೋಡಿ, ಇಲ್ಲಿ ಅಬ್ಜೆಕ್ಷನ್ಸ್ ಹೋಗ್ಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ರೈಸ್ ಅಂತ ಕೊಡಬೇಕು. ನೋಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲೇಬೇಕು ಅಂದ್ರೆ ಫೋಟೋ ತೆಗೆದು PDF ಮಾಡಿ ಅಪ್ಲೋಡ್ ಮಾಡಬೇಕು. ನೋಡಿ, PDF ವಿತಿನ್ 1 MB ಇರಬೇಕಿದು. ನೋಡಿ, ರೆಡ್ ಡಾಟ್ ಅಲ್ಲಿ ಇದೆ. ರೆಡ್ ಅಂತಂದ್ರೆ ಕಂಪಲ್ಸರಿ ಕೊಡಲೇಬೇಕು. ಸೊ ಕೊಡ್ಲಿಲ್ಲ ಅಂತಂದ್ರೆ ತಗೊಳಲ್ಲ. ರೈಸ್ ಅಬ್ಜೆಕ್ಷನ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ಇಲ್ಲಿ ಹೋಗಿ ನೀವು ಎಷ್ಟು ಕ್ವಶನ್ಸ್ ಕೊಟ್ಟಿದ್ರೆ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಇದು ನಿಮಗೆ ಮಾತ್ರ ಓಪನ್ ಆಗುತ್ತೆ, ಬೇರೆಯವ್ರಿಗೆ ಓಪನ್ ಆಗಲ್ಲ. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ ನಿಮಗೆ. ಸೊ ಡೀಟೇಲ್ ಆಗಿ ತಿಳ್ಕೊಂಡು ನೆಸೆಸಿಟಿ ಇದ್ರೆ ಮಾತ್ರ ಅನಲೈಸ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿ. ಓಕೆ, ಸುಮ್ಮನೆ ಅಪ್ಲೋಡ್ ಮಾಡಕ್ಕೆ ಹೋಗಬೇಡಿ, ರಿಜೆಕ್ಟ್ ಮಾಡ್ತಾರೆ. ಐ ಥಿಂಕ್ ಗಿವನ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್. ಓಕೆ, ಸೊ ಅದಾದ್ಮೇಲೆ ಲಾಸ್ಟಲ್ಲಿ ಮತ್ತೆ ಹೇಳ್ತಾ ಇದೀನಲ್ಲ, ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ಕಂಪ್ಲೀಟ್ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ. ಇಫ್ ಆರ್ ವಿಲ್ಲಿಂಗ್ ಟು ಜಾಯಿನ್, ಯು ಕ್ಯಾನ್ ಜಾಯಿನ್ ಎನಿ ಟೈಮ್. ಓಕೆ, ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.